ಸೊ ಆ ಟೈಮಲ್ಲಿ ಆಕ್ಸೆಸ್ ಎಲ್ಲ ಇದ್ದಾಗ ಇನ್ನೂ ಅಲ್ಲ ಗೊತ್ತಿತ್ತಲ್ಲ ಆಗಲೇ ನೀವು ಇಂಡಸ್ಟ್ರಿಗೆ ಬರ್ತೀರಾ ಅಂತ. ಆಲ್ಮೋಸ್ಟ್ ಗೊತ್ತಿತ್ತು ಎಲ್ಲರಿಗೂ ಅಷ್ಟೇ. ಯಾವ್ಯಾವ ಥರ ಟಾಪಿಕ್ಸ್ಗಳು ಯೂಶಲಿ ಡಿಸ್ಕಸ್ ಆಗ್ತಾಯಿತ್ತು ಬಿಟ್ವೀನ್ ದಿ ಆ್ಯಕ್ಟರ್ ಸೂಪರ್ ಸ್ಟಾರ್ಸ್ ಆ್ಯಂಡ್ ನಿಮ್ಗಳ ಜೊತೆಗೆ? ಅಂದರೆ ಜನರೆಲ್ಲ ಕೇಳ್ತಾ ಇದ್ದು ಯಾವ ಥರ ಸಿನಿಮಾ ಮಾಡಬೇಕು, ಏನು ಮಾಡಬೇಕು ಅಂತ. ಅವಾಗ ಏನಂದರೆ ಹುಡುಗಾಟ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅವಾಗ. ಅಂದರೆ ನೀವು ಇವನ್ ನಾವು ಸ್ಟಿಲ್ 24-25 ಅವಾಗ. ಸೊ ಕೇಳಿದಾತೀನಿ ಅವ್ರೇನು ಹೇಳ್ತಾ ಇರ್ತಾರೆ, ಅವ್ರು ಹೇಳೋ ತೂಕವಾಗಿರೋ ಮಾತು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲಿಲ್ಲ ಅವತ್ತಿಗೆ, ಆಮೇಲೆ ಮೆಚುರಿಟಿ ಇರಲಿಲ್ಲ ಅವತ್ತಿಗೆ. ಅಂದರೆ ಉದಾಹರಣೆಗೆ ಹಂಗಾರೆ ಇವಾಗ ಹೇಳ್ತಾರೆ ಸ್ಕ್ರಿಪ್ಟ್ ಮುಖ್ಯ, ಕ್ಯಾಮ್ರಾಮನ್ ಮುಖ್ಯ. ಏನು ಕ್ಯಾಮ್ರಾಮನ್, ಏನು ಸ್ಕ್ರಿಪ್ಟು, ಸ್ಟೋರಿ ಓಕೆ, ಸ್ಟೋರಿ ಇದ್ದರೆ ಚೆನ್ನಾಗಿದೆ ಅಂದ್ಕೊಂಡಿರ್ತೀವಿ. ಬಟ್ ಸ್ಕ್ರಿಪ್ಟ್ ಯಾವ ಥರ ಮುಖ್ಯ ಅಂದರೆ ಇವತ್ತಿನ ಸಿಕ್ಕ ಸ್ಟೋರಿ ಇಷ್ಟಪಡ್ತಾರೆ ಜನ, ಇಲ್ಲ ಆ ಥರ ಸ್ಟೋರಿ ಮುಂದೆ ಬಂದಿತ್ತಾ, ಇಲ್ಲ ಅದು ಹೊಸದಾಗಿರುತ್ತಾ, ಒಂದು ಸ್ಕ್ರೀನ್ ಪ್ಲೇ ಆರ್ಡ್ರೇನು, ಒಂದು ಕ್ಯಾಮ್ರಾಮನ್ ಹೆಂಗೆ ಮಾಡ್ತಾನೆ, ಬರೀ ಮೇಕಿಂಗ್ ಮಾಡ್ತಾನೆ, ಇಲ್ಲ ಸಿನಿಮಾಗೆ ಕಾಂಪ್ಲಿಮೆಂಟ್ ಆಗೋ ಥರ ಮೇಕಿಂಗ್ ಮಾಡ್ತಾನೆ. ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟು, ಒಬ್ಬ ಡೈರೆಕ್ಟ್ರು ಸೀನ್ನ ಕನ್ಸ್ಯೂಮ್ ಮಾಡ್ತಾನೆ ಕರೆಕ್ಟಾಗಿ, ಅಂದ್ಕೊಂಡಿಂದ ಫೀಲ್ ಮಾಡ್ತಾನೆ, ಹೇಳ್ಕೊಡ್ತಾನೆ. ಯಾರೋ ಅವ್ನು ಒಳ್ಳೆಯವನು ಅಂದರೆ ಒಳ್ಳೆಯವನು, ಏನು ಒಳ್ಳೆಯವನು ಅಂತ ಅರ್ಥ ಆಗ್ತಾ ಇಲ್ಲ. ಅವಾಗ ಒಂದು 2-3 ಸಿನಿಮಾ ನಮಗೆ ಅನಿಸುತ್ತೆ ಇದು ನಾವು ಕೆಲವು ತಪ್ಪುಗಳು ಮಾಡಿರ್ತೀವಿ, ಕೆಲವರು ಇದು ವರ್ಕ್ ಆಗಿಲ್ಲ ಅದು ವರ್ಕ್ ಆಗಿಲ್ಲ ಅಂತಾರೆ. ಸೊ ಅವಾಗ ಅರ್ಥ ಆಗುತ್ತೆ ಅವ್ರು ಹೇಳಿದಾಗ. ಒಂದು ಚಿಕ್ಕ ಎಕ್ಸ್ಪ್ರೆಷನ್ಸ್, ಇವಾಗ ಆ್ಯಕ್ಟಿಂಗ್ ಅಂದರೆ ನೀವು ಒಂದು ಡೈಲಾಗ್ ಹೇಳ್ತೀರಾ, ಏನೋ ಹಂಗೆ ಹಿಂಗೆ ಅಂದ್ಬಿಟ್ಟು ಒಂದು 30 ಸೆಕೆಂಡ್ ಡೈಲಾಗ್ ಹೇಳಿದ ತಕ್ಷಣ ಫಸ್ಟ್ ಆ್ಯಕ್ಟಿಂಗ್ ಅನ್ಕೋತೀವಿ. ಹಂಗಲ್ಲ. ಇವಾಗ ಈ ಸಿನಿಮಾದಲ್ಲಿ ಎಡಿಟ್ ಆಗುತ್ತೆ, ನೀವು ಮಾತಾಡೋ ಒಂದು ಶಾರ್ಟ್ ಬರುತ್ತೆ, ನಾನು ಮಾತಾಡೋ ಒಂದು ಶಾರ್ಟ್ ಬರುತ್ತೆ. ಸೊ ನೀವು ಮಾತಾಡೋಮೇಲೆ ನನ್ನ ಶಾರ್ಟ್ ಬರುತ್ತೆ ಅಂತ ನನಗೆ ಗೊತ್ತಿರಬೇಕು ತಲೆಯಲ್ಲಿ. ಅದನ್ನು ಡೈರೆಕ್ಟರ್ ಬಂದು ಏನು ಹೇಳಲ್ಲ, ಅದನ್ನು ನಿಮಗೆ ಗೊತ್ತಿರಬೇಕು. ಸೊ ನೀವು ಅಲ್ಲಿ ರಿಯಾಕ್ಟ್ ಮಾಡಿದಾಗ ಅದಾದಮೇಲೆ ನಿಮ್ಮ ಶೂಟಿಂಗ್ ಮುಗಿಸೋದು ನನ್ನ ಶಾರ್ಟ್ ತಗೊಂಡಿರ್ತಾರೆ. ಸೊ ನೀವು ರಿಯಾಕ್ಟ್ ಮಾಡಿದರೆ ನಾನೇನು ರಿಯಾಕ್ಟ್ ಮಾಡ್ತೀನಿ ಅಂತ ನಾನು ನಿಮ್ಮನ್ನ ನೋಡಿದ್ರೆ ಮುಂಚೆ ನನಗೆ ಅಟ್ಲೀಸ್ಟ್ ಒಂದು ಐಡಿಯಾ ಇರುತ್ತೆ, ಇಲ್ಲ ಅಟ್ಲೀಸ್ಟ್ ನಾನು ಫೀಲ್ ಮಾಡಿರಬೇಕು. ಸುಮ್ಮನೆ ನಾನು ಏನೋ ಮಾಡ್ಕೊಂಡೋದ್ರೆ ಎಡಿಟರ್ ಪಾಪ ಏನೋ ಜೋಡಿಸ್ತಾರೆ, ಏನು ಮಾಡ್ತಾರೆ. ಸೊ ಈ ಥರ ಎಕ್ಸ್ಪೀರಿಯನ್ಸಸ್ಸು ಮುಂಚೆ ಡಿಸ್ಕಸ್ ಮಾಡಿದಾಗ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಒಂದು ಐಡಿಯಾ ಬರ್ತಾರೆ. ಯಾವ ಅಡ್ವೈಸ್ ಹ್ಯಾವ್ ಯು ಕೆಪ್ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್? ಸುದೀಪ್ ಸರ್ ಆಗಿರಲಿ, ಯಶ್ ಅವರು ನಿಮಗೆ ಕೊಟ್ಟಿರೋ ಅಡ್ವೈಸು? ನನಗೆ ಸುದೀಪ್ ಸರ್ ಒಂದು ಅಡ್ವೈಸ್ ಹೇಳಿದೆ, ಗಾಟ್ ವೆರಿ ಗುಡ್ ಸ್ಕ್ರೀನ್ ಪ್ರೆಸೆನ್ಸ್. ಆ್ಯಕ್ಟಿಂಗ್ ಇಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಇಂಪ್ರೂವ್ ಇನ್ ಅ ಮೂವಿ, ಆರ್ ಯು ಕ್ಯಾನ್ ಆಲ್ವೇಸ್ ಗೆಟ್ ಬೆಟರ್ ಆರ್ ಗೆಟ್ ವರ್ಸ್. ಬಟ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ಸಮಥಿಂಗ್ ವಿಚ್ ಇಸ್ not given to everyone, it comes naturally, you have that to it well andro. And I really like Yash for one thing is like every time nange yavagara once 6 months once meet ಮಾಡ್ತಾ ಇರ್ತೀನಿ. ಸೊ ವೆರಿ ಪಾಸಿಟಿವ್ ಆಸ್ ಅ ಪರ್ಸನ್. ಏನಂತ ಹೇಳಿದ್ರೆ ನಾನು ಏನೋ ಈಗ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಂದರೆ ನಂದು ಕ್ರೇಜಿ ವಿಷನ್ಸ್ ಇರುತ್ತೆ. ಅಂದರೆ ಅದನ್ನು ಯಶ್ ಅವ್ರ ಹತ್ರ ನಾನು ತುಂಬ ಡೈರೆಕ್ಟಾಗಿ ಹೇಳ್ತೀನಿ. ನನಗೆ ಕೆಲಸ ಯಾವುದೋ ಸ್ಟೋರಿ ಇಷ್ಟ ಆಗಿರುತ್ತೆ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನೇ ಡೈರೆಕ್ಟ್ ಮಾಡ್ಬಿಡ ಅಂತ ಅನಿಸಿತ್ತು. ಸೊ ಐ ಟೋಲ್ಡ್ ಹಿಮ್, ಡೋಂಟ್ ಟೇಕ್ ಮೀ ರಾಂಗ್, ದಟ್ ಐ ವಾಂಟ್ ಟು ಟೆಲ್ ಸಮಥಿಂಗ್ ಲೈಕ್ ದಿಸ್, ಇಸ್ ಇಟ್ ಓಕೆ ಅಂದರೆ, ಹೇ ವಾಟ್ಸ್ ರಾಂಗ್, ಯು ಶುಡ್, ಇಫ್ ಯು ಫೀಲ್ ದಟ್ ಇನ್ ಯುವರ್ ಹಾರ್ಟ್ ಯು ಶುಡ್ ಡೂ. ಐಮ್ ಲೈಕ್, ಐ ಫೆಲ್ಟ್ ಸಚ್ ಎ ನೈಸ್ ಮ್ಯಾನ್. I really felt this was like 6 months back, but I'm not directing, someone else is doing it on my behalf. ನನಗೆ 6 months ಬ್ಯಾಕ್ ಏನೋ ಒಂದು ಸಖತ್ ಕನ್ಫ್ಯೂಷನ್ ಬಂದುಬಿಡ್ತು. ಯಾರಿಗೋ ಕೇಳ್ತೀವಿ, ಅವ್ರು ಏನೋ ಮಾಡ್ತೀವಿ ಅಂತಾರೆ, ಏನೂ ಮಾಡಲ್ಲ. ಕಮಿಟ್ ಆಗೋದು ಮುಂಚೆ ಏನೋ ಮಾಡ್ತೀನಿ ಅಂತಾರೆ, ಕಮಿಟ್ ಆಮೇಲೆ ನಾನು ಹೇಳಿದ ಮಾತು ಕೇಳ್ತೀನಿ, ನಾನು ನಂಬು ಸುಮ್ಮನೆ ಇರು ಅಂತಾರೆ. ಫ್ರೈಡೇ ಬೆಳಗ್ಗೆ ಏನು ಮಾಡ್ತೀರಾ ವರ್ಕ್ ಆಗಿಲ್ಲ ಅಂದರೆ, ನಿಮ್ಗೆ ಅನ್ಸಿರ್ ನೀವು ಹೇಳ್ತೀರಾ ಈ ಪಾಯಿಂಟ್ ವರ್ಕ್ ಆಗಲ್ಲ ಅಂತ. ಅವ್ರು ಆರ್ಗ್ಯೂ ಮಾಡಿ, ಒಬ್ಬ ಸೀನಿಯರ್ ಯಾರು ಆರ್ಗ್ಯೂ ಮಾಡಿ ಹೇಳ್ತಾರೆ ಇದೇ ವರ್ಕ್ ಆಗುತ್ತೆ ನೋಡು ಅಂತ ಹೇಳ್ತಾರೆ. ನೆಕ್ಸ್ಟ್ ನಿಮ್ಗೆ ಅದು ಗೊತ್ತೇ ವರ್ಕ್ ಆಗಲ್ಲ ಅಂತ ಗೊತ್ತಾದಾಗ ನಿಮ್ಗೆ ಅನ್ಸುತ್ತೆ ನನ್ನ ಮನಸ್ಸಲ್ಲಿ ಒಂದು ನಿಜ ಹೇಳ್ತೈತಲ್ಲ, ಇದು ಬೇಡ ಅಂತ ಅಂದಾಗ ನಾವು ಒಬ್ಬರು ಸೀನಿಯರ್ನ ಕೇಳುತ್ತೀವಿ, ನನಗೆ ಈಗ ಅನಿಸ್ತದೆ ನಾನೇನು ಮಾಡಬೇಕು ಅಂದ್ಕೊಂಡಿನಿ, ಓಕೆನಾ ಅಂತ ಹೇಳಿದಾಗ ಒಬ್ಬ ಗೆದ್ದಿರೋ ವ್ಯಕ್ತಿ, ದೊಡ್ಡ ಟ್ಯಾಲೆಂಟಿಂದ ಒಬ್ಬ ದೊಡ್ಡ ಮನುಷ್ಯ ಆಗಿರೋನು ಹೇಳ್ತಾನಲ್ಲ, ಈ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಿಮ್ಗೆ ಅದ್ರಲ್ಲಿ ಸಿಗೋ ಕಾನ್ಫಿಡೆನ್ಸೇ ಬೇರೆ. ವಾಟ್ ಎವರ್ ಇಟ್ ಮೇ ಬಿ, ಅದು ನಾವು ಮಾಡೋದು ಇವತ್ತೇ ಮಾಡ್ತೀವಿ, ಇಲ್ಲ 10 ದಿವಸ ಮೇಲೆ ಮಾಡ್ತೀವೋ, ಒಬ್ಬ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನೀವು ಯಾರ ಥರ ಹೇಳ್ತೀರ ಅಂದ್ಕೊಳ್ಳಿ, ನಂಗೆ ಅಂದ್ಕೊಂಡು ಹಿಂಗೆ ಮಾಡಬೇಕು ಮಾಡು ಅಂತ ಹೇಳಿದಾಗ, ನೀನು ಮಾಡು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ದಟ್ ವಿಲ್ ಗಿವ್ ಯು ದ ಪವರ್. ನನಗಂತೂ ಪರ್ಸನಲಿ ಅದು ಕೆಲವು ಸತಿ ಯಾರು, ಯಾಕಂದರೆ ಐ ಆಮ್ ನಾಟ್ ಎ ಪರ್ಸನ್ ಹೂ ವಿಲ್ ಡಿಸ್ಕಸ್ ಪೀಪಲ್. ನಾನು ಯಾರ ಹತ್ರ ಬೇರೆಯವ್ರ ಬಗ್ಗೆ ಮಾತಾಡಲ್ಲ, ಎಲ್ಲ ಜೊತೆ ಚೆನ್ನಾಗಿರೋ ಇವ್ರು ಯಾರೇನು ಡಿಸ್ಕಸ್ ಮಾಡೋದು ಯಾರ ಹತ್ರ ಹೇಳೋಲ್ಲ. ಯಾರು ಫಸ್ಟ್ ಆಫ್ ಆಲ್ ಯಾರ ಬಗ್ಗೆ ಯಾರು ಡಿಸ್ಕಸ್ ಮಾಡಲ್ಲ, ಜನ ಅಂದ್ಕೊಂಡಿರಲಿಲ್ಲ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಯಾರ ಬಗ್ಗೆನೂ ಡಿಸ್ಕಸ್ ಮಾಡಲ್ಲ. ಎವ್ರಿನ್ ಇಸ್ ವೆರಿ ಅಪ್ರಿಷಿಯೇಟಿವ್ ಅಬೌಟ್ ಈಚ್ ಅದು. ಸೊ ನಾವು ಅಂಥ ಟೈಮಲ್ಲಿ ಏನಾಗುತ್ತೆ, ಒಬ್ಬ ಯಾರೋ ವ್ಯಕ್ತಿ ಸಿಕ್ಕಿದಾಗ ನಾವು ಕಲೆಗೆ ಉಪಯೋಗ ಆಗೋಂಥ ಮಾತುಗಳನ್ನ ಸಜೆಷನ್ ತೊಗೋಬೇಕು ಒಂದು ಟೈಮ್ ಸಿಕ್ಕಿದಾಗ. ಸೊ ಅಂಥ ಟೈಮಲ್ಲಿ ಐ ರಿಯಲಿ ಲೈಕ್ ದ ವೇ, ಬಿಕಾಸ್ ಐ ಟೋಲ್ಡ್ 2-3 ಸ್ಟೋರೀಸ್ ಟು ಯಶ್ ಆಲ್ಸೋ. ಸೊ ಈಸ್ ಅ ವೆರಿ ನೈಸ್ ಗೈ. ಸೊ ನನಗೆ ಹೀ ಟೆಲ್ಸ್ ಇಸ್ ಈ ಥರ ಮಾಡು, ಈ ಥರ ವರ್ಕೌಟ್ ಮಾಡು, ಈ ಥರ ಟ್ರೈ ಮಾಡು ಅಂತ ಹೇಳಿದಾಗ ಐ ಥಿಂಕ್ ಅಷ್ಟು ಹೇಳಿಬಿಟ್ರೆ ಸಾಕು ಅನಿಸುತ್ತೆ. ಒಬ್ಬ ಯಾರೋ ವ್ಯಕ್ತಿ, ಒಬ್ಬ ತೂಕದಲ್ಲಿರೋ ಒಬ್ಬ ವ್ಯಕ್ತಿ ಯಾರೋ ಹೇಳಿದಾಗ ನಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ನಡಿ ಮಾಡ ಅಂತ. ಸೊ ಹಿ ಸೆಡ್, ಬಿಲೀವ್ ಇನ್ ಯುವರ್ ಸೆಲ್ಫ್, ಯು ಕ್ಯಾನ್ ಡೂ ಇಟ್. ಹೋಗ್ಬಿಟ್ಟು ಕೇಳಬೇಡ, ಯಾರನ್ನೂ ಕೇಳಬೇಡ, ನಿನಗೆ ಸರಿ ಅನ್ಸುತ್ತೆ ಮಾಡು ಅಂತ ಹೇಳಿದ್ರು. ಸೊ ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಡೂ ನೌ. ಸೊ ವಿತ್ ದಿಸ್ ಪರ್ಸ್ಪೆಕ್ಟಿವ್,
ನೀವು ನಿಮ್ಮನ್ನು ಹೆಂಗೆ ನೋಡ್ಕೊಂಡು? ಆಮೇಲೆ ಒನ್ ಮೋರ್ ಥಿಂಗ್ ವಾಂಟ್ ಆಸ್ಕ್, ಇಟ್ಸ್ ನಾಟ್ ಲೈಕ್ ದಟ್. ಆಮೇಲೆ ಈ ಆ್ಯಕ್ಟ್ರೆಸ್ ಹೇಳಿಲ್ಲ, ಆ್ಯಕ್ಟ್ರೆಸ್ ಹೇಳಿ, ಪ್ರತಿಯೊಬ್ಬ ಆ್ಯಕ್ಟ್ರೊಂದು ಪ್ರೀತಿ ಇದೆ. ಒಂದು ಆ್ಯಕ್ಟ್ರ್ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೊಂದು ಸಜೆಷನ್ ದರ್ಶನ್ ಅವ್ರು ಸಿಕ್ಕಿದ್ರು ಅನ್ಸುತ್ತೆ. ದರ್ಶನ್ ಸರ್ ಪಡ್ಡೆ ಹುಲಿ ಫಸ್ಟ್ ಸಾಂಗ್ ಮಾತ್ರ ಮಾಡಿದ್ದೆ. ಅಂದರೆ ಆ ಸಾಂಗಲ್ಲಿ ಎಕ್ಸ್ಪ್ರೆಷನ್ ಸ್ವಲ್ಪ ಡೌನ್ ಆಗಿಬಿಡ್ತು. ಅಂದರೆ ಬರೀ ಅಗ್ರೆಸಿವ್ ಕೊಟ್ಟಿದ್ದೆ. ಅಂದರೆ ಫಸ್ಟು ಟೈಮ್ ನನ್ನ ಲೈಫಲ್ಲಿ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು. 4 ದಿವಸ 3 ದಿವಸ, ಆ 3 ದಿವಸ ಒಂಥರ ಒಳ್ಳೆ ಸೂಪರ್ ಸ್ಟಾರ್ ತೆಗಿತಾರೆ ತೆಗೆದಿರೋ ಸಾಂಗ್ನ. ಬರೀ ಫೈಟು, ಬರೀ ಸಾಂಗ್, ಡ್ಯಾನ್ಸು ಇಡೀ ಸಾಂಗಲ್ಲಿ. ಎಲ್ಲ ಕಡೆ ನನಗೆ ಪ್ರತಿ ಟೇಕಲ್ಲಿದ್ದಾಗ ಅಗ್ರೆಷನ್ 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 ಅಂದರು. ನಾನು ಓಕೆ 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 ಅಂತ ಎಲ್ಲ ಕಡೆ ಅಗ್ರೆಷನ್ ಕೊಟ್ಟಿದ್ದೀನಿ. ಎಡಿಟಿಂಗ್ ಟೈಮಲ್ಲಿ ಮೇಲೆ ಹಾಕೋರೆ ಬರೀ ಅಗ್ರೆಷನ್, ಬರೀ ಗುರಾಯಿಸ್ಕೊಂಡಿರೋ ಶಾರ್ಟೇ ಇದೆ, ಬೇರೆ ಎಕ್ಸ್ಪ್ರೆಷನ್ನೇ ಇಲ್ಲ. ಸೊ ಅವಾಗ ಒಂದು ಯಾರೋ ಹೇಳಿದ್ರು, ಇವಾಗ ಒಂದು ಸತಿ ಇಲ್ಲ ಆ್ಯಕ್ಟಿಂಗ್ ಏನು ವೀಕ್ ಇದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಹೇಳಿದಾಗ ಒಂಥರ ಅಪ್ಸೆಟ್ ಆಯ್ತು. ಅಯ್ಯೋ ಎಲ್ಲ ಮಾಡಿದ್ಮೇಲೆ ಯಾಕೆ ಹಿಂಗೆ ಆಗೋಯ್ತು ಅಂತ. ಅವಾಗ ದರ್ಶನ್ ಸರ್ ಒಂದು ಸತಿ ಸಿಕ್ಕಿದ್ರು. ನನಗೆ ಅಷ್ಟು ಪರಿಚಯ ಇಲ್ಲ ದರ್ಶನ್ ಸರ್. ನಾನು ಎಲ್ಲರೂ ಹೇಳ್ತಾರೆ ಅವ್ರು ಸಖತ್ ಅಗ್ರೆಸಿವ್ ಹಂಗೆ ಹಿಂಗೆ ಅಂತ. ನಾನು ಇದಕ್ಕೆ ಅಯ್ಯೋ ಯಾಕಪ್ಪ ಹಿಂಗೆ ಮಾತಾಡೋದು ಬೇಡ ಅಂದ್ರೆ ನಾನು ದೂರ ಇದ್ದೆ. ಅಲ್ಲಿ ಯಾರು ಡೈರೆಕ್ಟ್ ಬಾಬಾ ಅಂತ ಹೇಳಿ ಕರೆದ್ರು. ಆಮೇಲೆ ಇವ್ರು ನಾನು ತಿರುಗ್ಬಿಟ್ಟು ಏಯ್ ಅಪ್ಪಿ ಹೆಂಗಿದ್ಯಾ ಅಂದರು. ಐ ವಾಸ್ ಲೈಕ್ ಅಮೇಜ್, ದಿಸ್ ಗೈ ಇಸ್ ಸೋ ಸ್ವೀಟ್ ದಟ್ ಪೀಪಲ್ ಆರ್ ಟೆಲಿಂಗ್ ಆಲ್ ರಾಂಗ್ ಥಿಂಗ್ಸ್ ಅಂತ. ಅಲ್ಲಿ ಸೈಡ್ ನೀನು ಸಾಂಗ್ ನೋಡಿದೆ ತುಂಬ ಚೆನ್ನಾಗಿ ಮಾಡಿದೆ ಅಂದರು. ಅಣ್ಣ ಇಲ್ಲ ಕೆಲವರು ಎಕ್ಸ್ಪ್ರೆಷನ್ಗೆ ಫಸ್ಟ್ ಸಿನಿಮಾ ಫಸ್ಟ್ ಸಾಂಗ್ ಅವೆಲ್ಲ ಆಗುತ್ತೆ, ನೆಕ್ಸ್ಟ್ ರೆಡಿ ಆಗ್ಬಿಡ್ತು ನೋಡಿ ಇನ್ನು ಅಂತ ಹೇಳಿದ್ರು. ಐ ರಿಯಲಿ ಫೆಲ್ಟ್ ಸ್ಪೆಷಲ್. ರವಿ ಸರ್ ಒಂದು ಟೈಮಲ್ಲಿ ಪಡ್ಡೆ ಹುಲಿಯಲ್ಲಿ ನಾನು ಭಯಪಟ್ಟು ಆ್ಯಕ್ಟ್ ಮಾಡೋಕೆ ಅವ್ರು ಹೇಳಿದ್ರು, ಈ ಸಿನಿಮಾದಲ್ಲಿ ನಾನು ಫಾದರು, ನೀನು ಹೀರೋ, ನಾನು ಹೀರೋ ಅಲ್ಲ ಅಂದರು. ಲೈಕ್ ಸರ್ ಅಂತ, ನೀನು ಹೀರೋ, ನಿನ್ನ ಸಪೋರ್ಟ್ ಮಾಡೋಕೆ ನಾವು ಬಂದಿರೋ, ನೀನು ಚೆನ್ನಾಗಿ ಆ್ಯಕ್ಟ್ ಮಾಡೋ, ಯಾರ್ಯಾವುದು ತಲೆ ಕೆಡ್ಸ್ಕೊಡೋ, ಸ್ಕ್ರೀನಲ್ಲಿ ಕ್ಯಾಮ್ರಾ ರೋಲ್ ಆಗ್ತದೆ ಅಂದರೆ ನೀನು ಹೀರೋ ಅಷ್ಟೇ ಕಣ, ನೀನು ಏನೇ ಇದ್ರೂ ನೀನು ಮಾಡು ಅಷ್ಟೇ, ನೀನೊಬ್ಬ ಆರ್ಟಿಸ್ಟ್. ಸೊ ಈ ಅಂದರೆ ಹಲವಾರು ಈ ಥರ ಅಡ್ವೈಸಸ್ ನನಗೆ ಮನಸ್ಸಲ್ಲಿ ತುಂಬ ದೊಡ್ಡ ಪ್ರಭಾವ ಬಿದ್ದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.